ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಮಹಿಳಾ ಸಮಾಜದ ವಿರುದ್ಧ ಅರ್ಚನಾ ಜಯಂತ್ ನೀಡಿದ ಆರೋಪಗಳು ಸತ್ಯಕ್ಕೆ ದೂರವಾದವು ಎಂದು ಮಹಿಳಾ ಸಮಾಜದ ಅಧ್ಯಕ್ಷೆ ಕೌಶಲ್ಯ ಲಕ್ಷ್ಮಣ ಗೌಡ ತಿಳಿಸಿದ್ದಾರೆ. ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಅರ್ಚನಾ ಜಯಂತ್ ಅವರು ಮಹಿಳಾ ಸಮಾಜದ ಸ್ಥಾಪನೆ ಧ್ಯೇಯ ಉದ್ದೇಶ ಈಡೇರಿಲ್ಲ, ಸದಸ್ಯತ್ವದಲ್ಲಿ ಅಸಮಾನತೆ ಇದೆ ಎಂಬುದಾಗಿ ಹೇಳಿರುವುದು ವೈಯಕ್ತಿಕ ನಿಲುವಾಗಿದ್ದು, ಸಂಘದ ಕಾರ್ಯವಿಧಾನವನ್ನು ತಿರುವು ಮಾಡುವ ಪ್ರಯತ್ನವಾಗಿದೆ. ಸಂಘದಲ್ಲಿ 120 ಮಂದಿ ಸದಸ್ಯರು ಇದ್ದು, ಎಲ್ಲ ನಿರ್ಧಾರಗಳು ಒಮ್ಮತದ ತೀರ್ಮಾನದ ಮೇರೆಗೆ ನಡೆಯುತ್ತಿವೆ. ಲೆಕ್ಕಪತ್ರಗಳನ್ನು ಸದಸ್ಯರ ಸಹಿಯೊಂದಿಗೆ ಆಡಿಟ್ ಮಾಡಿ ಮಂಡಿಸಲಾಗಿದೆ. ಈ ಹಿಂದೆ ಅರ್ಚನಾ ಜಯಂತ್ ಅವರ ಸಹಿಯೇ ಆ ಲೆಕ್ಕಪತ್ರಗಳಲ್ಲಿ ಇದೆ ಎಂದರು. ಅರ್ಚನಾ ಜಯಂತ್ ಅವರು ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಹಗಲು ಕನಸು ಹೊಂದಿ ಅನೇಕ ಚುನಾವಣೆಗಳಲ್ಲಿ ಸೋಲಿನ ಹತಾಶೆಯಿಂದ ಸಂಘದ ವಿರುದ್ಧ ಪ್ರಚಾರ ಮಾಡುತ್ತಿದ್ದಾರೆ. ಏಕಪಕ್ಷ ನಡವಳಿಕೆ, ಹಿಟ್ಲರ್ ಶೈಲಿಯ ಆಡಳಿತಕ್ಕೆ ಸಂಘವೇ ವಿರೋಧ ವ್ಯಕ್ತಪಡಿಸಿತ್ತು. ಹೀಗಾಗಿ ಸಂಘದ ಏಕಮತ ತೀರ್ಮಾನಕ್ಕೆ ಬದ್ಧರಾದ ಕಾರಣ ತಮ್ಮ ವೈಯಕ್ತಿಕ ಅಸಮಾಧಾನವನ್ನು ಈಗ ಆರೋಪದ ರೂಪದಲ್ಲಿ ಹೊರಹಾಕುತ್ತಿದ್ದಾರೆ ಎಂದು ಹೇಳಿದರು. ಸಮಾಜದ ಖಜಾಂಚಿ ನಿರ್ಮಲಾ ಪವಿತ್ರನ್ ಮಾತನಾಡಿ, ಅರ್ಚನಾ ಜಯಂತ್ ಅವರು ಜಿಲ್ಲಾ ನೋಂದಣಿ ಅಧಿಕಾರಿಗಳಿಗೆ ಸುಳ್ಳು ದೂರನ್ನು ನೀಡಿ ಸದಸ್ಯರ ಸಹಿಗಳನ್ನು ನಕಲಿ ಮಾಡಿದ್ದಾರೆ. ಜೊತೆಗೆ ಶೀಲಾ, ಸುಧಾಕರ್ ಹಾಗೂ ಮಂಜುಳಾ ಶಿವಪ್ಪ ಕೂಡ ನಕಲಿ ಸಹಿ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಇದರಿಂದ ಸಂಘದ ಗೌರವ ಹಾನಿಯಾಗಿದ್ದು, ಈ ರೀತಿಯ ಪ್ರೆಸ್ ಮೀಟ್ಗಳು ಸಂಘದ ತತ್ವ ಸಿದ್ಧಾಂತ ಮಸಿ ಬಳಿಯುವ ಕಾರ್ಯ ಮಾತ್ರ ಎಂದರು. ಇತ್ತೀಚೆಗೆ ನಡೆದ ಮಹಾಸಭೆಯಲ್ಲಿ ಸದಸ್ಯರನ್ನು ಕುರಿಗಳ ಹಿಂಡು ಎಂದು ಅವಮಾನಿಸಿದ ಕಾರಣ ನಂಜಮ್ಮ ಸಮಾಜದ ಮಹಿಳೆಯರು ಕ್ಷಮೆ ಕೇಳುವಂತೆ ಒತ್ತಾಯಿಸಿದ್ದರು. ಆದರೆ ಅವರು ಅದನ್ನು ನಿರ್ಲಕ್ಷಿಸಿ ಸಂಘದ ಕಾರ್ಯಗಳಿಗೆ ಅಡ್ಡಿಪಡಿಸುತ್ತಲೇ ಇದ್ದಾರೆ ಎಂದು ಸದಸ್ಯರು ಆರೋಪಿಸಿದರು. ಅವರು ಹೇಳಿದ್ರು, ನಾವು ರೂಲ್ಸ್ ಬಿಟ್ಟು ಯಾವುದು ಮಾಡಿಲ್ಲ, ಈಗ ನಿಮ್ಗೆ ಸೈನ್ ಬೇಕಾಗಿಲ್ಲ ಅಂತ ಹೇಳಿದ್ರಂತೆ. ಅವರು ಇದೆಲ್ಲ ಸಿಟ್ಟಿಟ್ಬಿಟ್ಟು ಅವರು ಬೇಕು ಅಂತ ಮಾಡ್ತಾ ಇರೋದು. ಸಮಯದಲ್ಲಿ ನೀವು ಯಾಕೆ ಸೈನ್ ಮಾಡಿಲ್ಲ ಅಂತ ನಾವು ಜನರಲ್ ಬಾಡಿಯಲ್ಲಿ ಕೇಳಿದ ಸಿಟ್ಟೆ ಅವರು ಈಗ ತೀರಿಸ್ತಾ ಇರೋದು ನಮ್ಮ ಹತ್ರ. ಜನರಲ್ ಬಾಡಿಯಲ್ಲಿ ಹೇಳೋ ವಿಷಯ ಇವರು ಪೇಪರ್ನಲ್ಲಿ ಕೊಡಬಾರ್ದು. ಜನರಲ್ ಬಾಡಿಯಲ್ಲಿ ಬಂದು ಕೇಳ್ಬೋದಲ್ಲ ಈ ವಿಷಯ ಎಲ್ಲ. ನಾವು ಮಾಡಿದ ತಪ್ಪು ನಮ್ಮ ಹತ್ರ ಕೇಳಬೇಕು. ಅವರು ಊರಿನವ್ರು ಏನು ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಯಾಕೆ ಹಾಕ್ಲಿಲ್ಲ ಅಂತ ಅಂದರೆ, ನಾವು ಅಂದರೆ ಆಫೀಸಲ್ಲಿ ಹಾಕ್ತೀವಿ, ನಾವೆಲ್ಲ ಆಗಲ್ಲ. ಆಫೀಸ್ಗೆ ನಾವು ಫೈಲ್ ಕೊಟ್ಟಾಗ ಅವರು ಎಷ್ಟು ಸರಿ 3 ಸರಿ ಹೋದ್ರು, 4 ಸರಿ ಹೋದ್ರು, ನಾವು ಹೋಗ್ತಾನೆ ಇದ್ರು, ಹೋಗ್ಲಿಲ್ಲ, ಕೊನೆಗೆ ಸೈನ್ ಆಗಲಿಲ್ಲ. ಸಾವಿತ್ರಿ ಅನ್ನೋ ಅವರು ಒಬ್ರು ಕೇಸ್ DR ಆಫೀಸಲ್ಲಿ ಸಾವಿತ್ರಿ ಅವರು ಅಂತ ಕ್ಲರ್ಕ್ ಇದ್ರು. ಅವ್ರ ಹತ್ರ ಫೈಲ್ ಎಲ್ಲ ನಾವು ಕೊಟ್ಟಿದ್ದ ಇರುತ್ತೆ. ಆ ಬಿಲ್ಡಿಂಗು ಕೂಡ ಹಳೇದಾಗಿದೆ. ಫುಲ್ ಬೀಳಿಸಿ ಕಟ್ಟಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಬೇಕಾಗುತ್ತೆ. ಅದು ಈಗ ನಾವು ನಮ್ಮ ಯಾರನ್ನ ಎಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಕೇಳಕ್ಕೆ ಹೋದ್ರೆ ಯಾರು ಕೊಡೋರು ಇಲ್ಲ. ಈಗ ನಾವೇನು ಅಫಿಷಿಯಲ್ಸ್ನೇ ಹಿಡಿಬೇಕಾಗ್ತದೆ. ಅಫಿಷಿಯಲ್ಸ್ ಹತ್ರ ಹೋದಾಗೆಲ್ಲ ಈ ಒಂದು ಕ್ವಶನ್ ಮಾರ್ಕ್ ಇರ್ತಿತ್ತು. ಈಗ ಅದನ್ನು ಮೊನ್ನೆ ರಿನ್ಯೂವಲ್ ಮಾಡಿಕೊಟ್ಟಿದ್ದಾರೆ DR ಆಫೀಸಲ್ಲಿ. ಅವ್ರನ್ನ ಬೇಡ, ಅದೇನು ತೊಂದರೆ ಆಗೋದಿಲ್ಲ, ನಾವು ಎಲ್ಲ ಮಾಡಿಕೊಡ್ತೀವಿ ಅಂತ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ನಾವು ಮಾಡ್ಕೊಂಡು ಹೋಗ್ಬೇಕು. ಈ ಸುದ್ದಿಗೋಷ್ಠಿಯಲ್ಲಿ ಮಹಿಳಾ ಸಮಾಜದ ಅಧ್ಯಕ್ಷೆ ಕೌಶಲ್ಯ ಲಕ್ಷ್ಮಣ ಗೌಡ, ಉಪಾಧ್ಯಕ್ಷೆ ಶೋಭಾ ಮಂಜುನಾಥ್, ಕಾರ್ಯದರ್ಶಿ ಸುಪ್ರಿಯಾ ರತನ್, ಖಜಾಂಚಿ ನಿರ್ಮಲಾ ಪವಿತ್ರನ್, ಸಹ ಕಾರ್ಯದರ್ಶಿ ಸವಿತಾ ವಿಷ್ಣುಮೂರ್ತಿ, ಸದಸ್ಯರಾದ ರಾಗಿಣಿ ನಾಯ್ಡು, ಜ್ಯೋತಿ ನಂದನ್, ಲತಾ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ಎಂವಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.